ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS Excel ನ ಶಾರ್ಟ್ ಕಟ್ ಕೀಗಳ ಬಗ್ಗೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಸ್ಪೇಸ್ ಬಾರ್ ಮತ್ತು ಶಿಫ್ಟ್ ಸ್ಪೇಸ್ ಬಾರ್ ಕೀಗಳು. ನಾವಿಲ್ಲಿ ಕಂಟ್ರೋಲ್ ಸ್ಪೇಸ್ ಬಾರ್ ಕೀಯನ್ನ ಯೂಸ್ ಮಾಡಿದಾಗ ಸೆಲೆಕ್ಟ್ ಅನ್ ಎಂಟೈರ್ ಕಾಲಮ್ ಇನ್ ಎ ವರ್ಕ್ ಶೀಟ್. ಕಂಟ್ರೋಲ್ ಸ್ಪೇಸ್ ಬಾರ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಎಂಟೈರ್ ಕಾಲಮ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಎಂಟೈರ್ ರೋ ಇಲ್ಲಿ ಸೆಲೆಕ್ಷನ್ ಆಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವೀಗ ಕಂಟ್ರೋಲ್ ಸ್ಪೇಸ್ ಬಾರ್ ಕೀಯನ್ನ ಯೂಸ್ ಮಾಡಿದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಕಾಲಮ್ ಇಲ್ಲಿ ಸೆಲೆಕ್ಷನ್ ಆಗುತ್ತೆ. ನಾವು ಯಾವ ಕಾಲಮ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಆ ಎಂಟೈರ್ ಕಾಲಮ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಸ್ಪೇಸ್ ಬಾರ್. ಅದೇ ರೀತಿಯಾಗಿ ನಾವಿಲ್ಲಿ ಶಿಫ್ಟ್ ಸ್ಪೇಸ್ ಬಾರ್ ಕೀಯನ್ನ ಯೂಸ್ ಮಾಡಿದಾಗ ರೋ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ರೋ ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದೆ ನೀವು ಇಲ್ಲಿ ನೋಡಬಹುದು. ಸ್ಕ್ರೋಲ್ ಮಾಡಿ ನೀವಿಲ್ಲಿ ನೋಡಬಹುದು ಎಂಟೈರ್ ರೋ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಅಪ್ ಆರೋ ನಾವು ಈ ರೀತಿಯಾಗಿ ಯೂಸ್ ಮಾಡಿದಾಗ ಎಲ್ಲಾ ರೋಗಳು ಈ ರೀತಿಯಾಗಿ ಸೆಲೆಕ್ಟ್ ಆಗಿದೆ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಎಂಟೈರ್ ಕಾಲಮ್ ಮತ್ತು ಎಂಟೈರ್ ರೋ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್. ಸೆಲೆಕ್ಟ್ ಆಲ್ ಆಬ್ಜೆಕ್ಟ್ ಇನ್ ಎ ವರ್ಕ್ ಶೀಟ್. ವರ್ಕ್ ಶೀಟ್ ಅಲ್ಲಿ ಇರುವಂತಹ ಎಲ್ಲಾ ಆಬ್ಜೆಕ್ಟ್ ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಾವಿಲ್ಲಿ ಈ ರೀತಿಯಾಗಿ ಯಾವುದೇ ಒಂದು ಟೇಬಲ್ ಅನ್ನ ಡಿಸೈನ್ ಮಾಡಿದಾಗ ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ನೀವಿಲ್ಲಿ ನೋಡಬಹುದು. ನಾವು ಕ್ರಿಯೇಟ್ ಮಾಡಿರುವಂತಹ ಟೇಬಲ್ ಮಾತ್ರ ಇಲ್ಲಿ ಸೆಲೆಕ್ಟ್ ಆಗ್ತಾ ಇದೆ, ಬೇರೆ ಯಾವುದೇ ಕಾಲಮ್ ಮತ್ತು ರೋ ಇಲ್ಲಿ ಸೆಲೆಕ್ಟ್ ಆಗ್ತಾ ಇಲ್ಲ. ನಾವಿಲ್ಲಿ ಕಾಲಮ್ ಅಲ್ಲಿ ಯಾವ ಸೆಲ್ ಅಲ್ಲಾದ್ರೂ ಕ್ಲಿಕ್ ಮಾಡಬಹುದು. ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ನೀವಿಲ್ಲಿ ನೋಡ್ತಾ ಇರಬಹುದು. ನಾವು ಟೇಬಲ್ ಅನ್ನ ಅಪ್ಲೈ ಮಾಡಿದೀವಿ, ಆ ಡೀಟೇಲ್ಸ್ ಆ ಡೇಟಾ ಮಾತ್ರ ಇಲ್ಲಿ ಸೆಲೆಕ್ಟ್ ಆಗುತ್ತೆ, ಬೇರೆ ಯಾವುದೇ ಡೀಟೇಲ್ಸ್ ಇಲ್ಲಿ ಸೆಲೆಕ್ಟ್ ಆಗೋದಿಲ್ಲ. ಇಲ್ಲಿ ನಾವು ಕ್ಲಿಕ್ ಮಾಡೋಣ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಟೇಬಲ್ ಸೆಲೆಕ್ಷನ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ಅನ್ನ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಸ್ಟಾರ್ ಸೈನ್. ನಮ್ ಲಾಕ್ ಅಲ್ಲಿ ಇರುವಂತಹ ಸ್ಟಾರ್ ಸಿಂಬಲ್ ಕೀ ಇಲ್ಲಿ ಯೂಸ್ ಆಗೋದಿಲ್ಲ. ನಂಬರ್ಸ್ ವಿತ್ ಸಿಂಬಲ್ಸ್ ಇರುವಂತಹ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ದ ಕಂಟೈರ್ ರೀಜನ್ ಅರೌಂಡ್ ಆಲ್ ಆಕ್ಟಿವ್ ಸೆಲ್. ಕಂಟ್ರೋಲ್ ಶಿಫ್ಟ್ ಸ್ಟಾರ್ ಸೈನ್ ಅನ್ನ ನಾವೀಗ ಯೂಸ್ ಮಾಡೋಣ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಶಿಫ್ಟ್ ಸ್ಟಾರ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರು ಸಹ ನಾವು ಎಂಟ್ರಿ ಮಾಡಿರುವಂತಹ ಟೇಬಲ್ ಮಾತ್ರ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನೀವು ಟೇಬಲ್ ಅಲ್ಲಿ ಎಲ್ಲಿಯಾದ್ರೂ ಕ್ಲಿಕ್ ಮಾಡಬಹುದು. ಈ ಸೆಲ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಶಿಫ್ಟ್ ಸ್ಟಾರ್ ಸೈನ್. ಈ ರೀತಿಯಾಗಿ ಟೇಬಲ್ ಸೆಲೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಹೋಮ್. ಕಂಟ್ರೋಲ್ ಶಿಫ್ಟ್ ಹೋಮ್ ಅಂದಾಗ ಎಕ್ಸ್ಟೆಂಡ್ ದ ಸೆಲೆಕ್ಷನ್ ಆಫ್ ಸೆಲ್ ಟು ದ ಬಿಗಿನಿಂಗ್ ವರ್ಕ್ ಶೀಟ್. ನಾವಿಲ್ಲಿ ಕ್ಲಿಕ್ ಮಾಡೋಣ ಕಂಟ್ರೋಲ್ ಶಿಫ್ಟ್ ಹೋಮ್. ನೀವಿಲ್ಲಿ ನೋಡಬಹುದು ಟೇಬಲ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ಕ್ಲಿಕ್ ಮಾಡೋಣ ಕಂಟ್ರೋಲ್ ಶಿಫ್ಟ್ ಹೋಮ್. ನಾವಿಲ್ಲಿ ಯಾವ ಸೆಲ್ ಅಲ್ಲಿ ಕ್ಲಿಕ್ ಮಾಡಿರ್ತೀವಿ ಅಲ್ಲಿಂದ ಫಸ್ಟ್ ಕಾಲಮ್ ಫಸ್ಟ್ ರೋ ವರೆಗೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಹೋಮ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ಸೆಲೆಕ್ಷನ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು. ಝೂಮ್ ಔಟ್ ಮಾಡೋಣ. ಈ ಸೆಲ್ ಅಲ್ಲಿ ನಾನು ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಹೋಮ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸೆಲೆಕ್ಷನ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಯು. ಎಕ್ಸ್ಪೆಂಡರ್ ಕೊಲ್ಯಾಪ್ಸ್ ದ ಫಾರ್ಮುಲಾ ಬಾರ್. ಫಾರ್ಮುಲಾ ಬಾರ್ ಅನ್ನ ನಾವಿಲ್ಲಿ ಎಕ್ಸ್ಪೆಂಡ್ ಮಾಡಬೇಕು ಅಥವಾ ಕೊಲ್ಯಾಪ್ಸ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಯು ಶಾರ್ಟ್ ಕಟ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಶಿಫ್ಟ್ ಯು ನೀವಿಲ್ಲಿ ನೋಡ್ತಾ ಇರಬಹುದು ಫಾರ್ಮುಲಾ ಬಾರ್ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ. ನಾವಿಲ್ಲಿ ಸಮ್ ಟೈಮ್ ಇಲ್ಲಿ ಯಾವುದೇ ಒಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾದ್ರೆ 2 ಲೈನ್ಸ್ 3 ಲೈನ್ಸ್ ಈ ರೀತಿಯಾಗಿ ಫಾರ್ಮುಲಾ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಆಗ ನಾವು ಫಾರ್ಮುಲಾ ಬಾರ್ ಅಲ್ಲಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬಹುದು. ಆ ಟೈಮ್ ಅಲ್ಲಿ ನಾವು ಫಾರ್ಮುಲಾ ಬಾರ್ ಅನ್ನ ಎಕ್ಸ್ಪೆಂಡ್ ಮಾಡ್ಕೋಬಹುದು. ನಂತರ ನಾವು ಈ ಫಾರ್ಮುಲಾ ಬಾರ್ ಅನ್ನ ಕೊಲ್ಯಾಪ್ಸ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ ಕಂಟ್ರೋಲ್ ಶಿಫ್ಟ್ ಯು ಎಕ್ಸ್ಪೆಂಡ್ ಅಥವಾ ಕೊಲ್ಯಾಪ್ಸ್ ಫಾರ್ಮುಲಾ ಬಾರ್ ನೀವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಶಿಫ್ಟ್ ಯು ಶಾರ್ಟ್ ಕಟ್ ಕೀ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ ಈಕ್ವಲ್ ಸೈನ್. ಇನ್ಸರ್ಟ್ ದ ಆಟೋ ಸಮ್ ಫಾರ್ಮುಲಾ.
ನಾವಿಲ್ಲಿ ಎಂ ಎಸ್ ಎಕ್ಸೆಲ್ ಅಲ್ಲಿ ಯಾವುದೇ ಒಂದು ಡೇಟಾ ಎಂಟ್ರಿಯನ್ನ ಮಾಡಿದಾಗ ಯಾವುದೇ ಒಂದು ಟೇಬಲ್ ನಂಬರ್ಸ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಆಟೋಸಮ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾವಿಲ್ಲಿ ಶಾರ್ಟ್ಕಟ್ ಕೀಯಿಂದ ಆಟೋಸಮ್ ಆಪ್ಷನ್ ಅನ್ನ ಯೂಸ್ ಮಾಡಬೇಕು ಅಂದಾಗ ಆಲ್ಟ್ ಈಕ್ವಲ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ನಂಬರ್ಸ್ ಇಲ್ಲಿ ಸೆಲೆಕ್ಟ್ ಆಗಿದೆ. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಟೋಟಲ್ ನಂಬರ್ ಇಲ್ಲಿ ಕ್ಯಾಲ್ಕುಲೇಟ್ ಆಗಿದೆ. ಅಥವಾ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಾವೀಗ ಆಲ್ಟ್ ಈಕ್ವಲ್ ಸೈನ್ ಅನ್ನ ಮಾಡಿದ್ರೆ ಟೇಬಲ್ ಇಲ್ಲಿ ಇಷ್ಟು ರೋಗಳು ಸೆಲೆಕ್ಟ್ ಆಗಿದೆ ನೀವಿಲ್ಲಿ ನೋಡಬಹುದು. ಈ ರೋಗಳಲ್ಲಿ ಯಾವ ರೋ ನೀವಿಲ್ಲಿ ರಿಮೂವ್ ಮಾಡಬೇಕಾಗಿದೆ, ಆಡ್ ಮಾಡಬೇಕು. ಯಾವುದೇ ಒಂದು ರೋ ನೀವಿಲ್ಲಿ ರಿಮೂವ್ ಮಾಡಬೇಕು ಅಂದಾಗ ನಾವಿಲ್ಲಿ ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಆರೋ ಮಾರ್ಕ್ ಕೀಯಿಂದ ನಾವಿಲ್ಲಿ ಕಾಲಮ್ಗಳನ್ನ ರಿಮೂವ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಇಷ್ಟು ರೋಗಳು ಮಾತ್ರ ಇಲ್ಲಿ ಸೆಲೆಕ್ಟ್ ಆಗಿದೆ. ಈ ರೋಗಳನ್ನ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಎಷ್ಟು ರೋಗಳನ್ನ ಟೋಟಲ್ ಮಾಡಬೇಕಾಗಿದೆ ಅಥವಾ ಎಷ್ಟು ಕಾಲಮ್ಸ್ ಅನ್ನ ನೀವಿಲ್ಲಿ ಟೋಟಲ್ ಮಾಡಬೇಕಾಗಿದೆ ನೀವಿಲ್ಲಿಂದ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಶಿಫ್ಟ್ F3 ಇನ್ಸರ್ಟ್ ಫಂಕ್ಷನ್. ನಾವಿಲ್ಲಿ ಎಕ್ಸೆಲ್ ಅಲ್ಲಿ ಯಾವುದೇ ಒಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಈಕ್ವಲ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ತೀವಿ. ಅದೇ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಶಿಫ್ಟ್ F3 ಶಾರ್ಟ್ ಕಟ್ ಕೀ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಇನ್ಸರ್ಟ್ ಫಂಕ್ಷನ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡಬಹುದು. ಇಲ್ಲಿಂದ ನಾವು ಯಾವುದೇ ಫಾರ್ಮುಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಇಲ್ಲಿಂದ ಸಹ ನಾವು ಯಾವುದೇ ಫಾರ್ಮುಲಾಸ್ ಅನ್ನ ಸರ್ಚ್ ಮಾಡಿ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ F1 ಕ್ರಿಯೇಟ್ ಎಮಿಡೆಡ್ ಚಾರ್ಟ್ ಆಫ್ ಡೇಟಾ ಟೇಬಲ್. ನಾವಿಲ್ಲಿ ಯಾವುದೇ ಒಂದು ಡೇಟಾ ಎಂಟ್ರಿಯನ್ನ ಮಾಡಿದಾಗ ಆ ಟೇಬಲ್ಗೆ ನಾವಿಲ್ಲಿ ಚಾರ್ಟ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ ಅಂದಾಗ ಆಲ್ಟ್ F1 ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಎಂ ಎಸ್ ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಒಂದು ಚಾರ್ಟ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ನಾವು ಎಂಟ್ರಿ ಮಾಡಿರುವಂತಹ ಟೇಬಲ್ ಅನ್ನ ನಾವಿಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ಮೌಸ್ ಇಂದ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ಶಾರ್ಟ್ ಕಟ್ ಕೀಗಳನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ಟೇಬಲ್ ಅನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ ನಂತರ ನಾವಿಲ್ಲಿ ಆಲ್ಟ್ F1 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿದ್ರೆ ಚಾರ್ಟ್ ಇನ್ಸರ್ಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚಾರ್ಟ್ ಇನ್ಸರ್ಟ್ ಆಗಿದೆ ಅಂತ. ನಾವಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡ್ಕೋಬಹುದು ಅಥವಾ ಮೂವ್ ಚಾರ್ಟ್ ಬೇರೆ ಶೀಟ್ ಗೆ ನಾವಿಲ್ಲಿ ಚಾರ್ಟ್ ಅನ್ನ ಮೂವ್ ಮಾಡಬಹುದು. ನ್ಯೂ ಶೀಟ್ ಅಥವಾ ಆಬ್ಜೆಕ್ಟ್ ಇನ್ ಇದೇ ಶೀಟ್ ಅಲ್ಲಿ ಚಾರ್ಟ್ ಬೇಕಾಗಿದೆ ಅಥವಾ ನ್ಯೂ ಶೀಟ್ ಅಲ್ಲಿ ಚಾರ್ಟ್ ಬೇಕಾಗಿದೆ ಅಂದಾಗ ನ್ಯೂ ಶೀಟ್ ಅಲ್ಲಿ ನಾವಿಲ್ಲಿ ಚಾರ್ಟ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಆಲ್ಟ್ F1 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡೋದ್ರ ಮುಖಾಂತರ ಚಾರ್ಟ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ F11 ಕ್ರಿಯೇಟ್ ಎ ಚಾರ್ಟ್. ನಾವಿಲ್ಲಿ ಆಲ್ಟ್ F1 ಸಹ ಯೂಸ್ ಮಾಡಬಹುದು ಅಥವಾ F11 ಶಾರ್ಟ್ ಕಟ್ ಕೀ ಸಹ ನಾವಿಲ್ಲಿ ಯೂಸ್ ಮಾಡಬಹುದು ಚಾರ್ಟ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ. ಈ ಟೇಬಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ F11 ಶಾರ್ಟ್ ಕಟ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಚಾರ್ಟ್ ಯಾವ ರೀತಿಯಾಗಿ ಇನ್ಸರ್ಟ್ ಆಗಿದೆ ಅಂತ. ಈ ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ F11. ನೀವಿಲ್ಲಿ ನೋಡ್ತಾ ಇರಬಹುದು ಚಾರ್ಟ್ ಇಲ್ಲಿ ಇನ್ಸರ್ಟ್ ಆಗಿದೆ. ಇಲ್ಲಿಂದ ಯಾವುದೇ ಚೇಂಜಸ್ ಅನ್ನ ನೀವಿಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ F3 ಶಾರ್ಟ್ ಕಟ್. ನಾವಿಲ್ಲಿ ಎಂ ಎಸ್ ಎಕ್ಸೆಲ್ ಅಲ್ಲಿ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಅಥವಾ ಕೆಲವೊಂದು ಫಾರ್ಮುಲಾಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಟೇಬಲ್ಗೆ ನಾವು ನೇಮ್ ಅನ್ನ ಕೊಡ್ತೀವಿ. ಯಾವ ರೀತಿಯಾಗಿ ನಾವು ಟೇಬಲ್ಗೆ ನೇಮ್ ಅನ್ನ ಕೊಡ್ತೀವಿ, ಯಾವ ರೀತಿಯಾಗಿ ನಾವು ಆ ಟೇಬಲ್ ಗಳನ್ನ ಫಾರ್ಮುಲಾದಲ್ಲಿ ಯೂಸ್ ಮಾಡ್ತೀವಿ ಅಂತ ವಿಲುಕಪ್ ಫಾರ್ಮುಲಾ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೀವಿಲ್ಲಿ ನೋಡಿಲ್ಲ ಅಂದ್ರೆ ನೋಡ್ಬೇಕಾಗತ್ತೆ. ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಹಲವಾರು ಟೇಬಲ್ ಗಳನ್ನ ನಾನಿಲ್ಲಿ ಕ್ರಿಯೇಟ್ ಮಾಡಿ ನೇಮ್ ಅನ್ನ ಕೊಟ್ಟಿದ್ದೀನಿ. ನಾವು ಈ ಫಾರ್ಮುಲಾಗಳಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡುವುದರ ಬದಲಾಗಿ ಈ ನೇಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಸಹ ಈ ಟೇಬಲ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಬರುತ್ತೆ. ಅದೇ ರೀತಿಯಾಗಿ ನಾವು F3 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿದಾಗ ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಯಾವ ಯಾವ ಟೇಬಲ್ಗೆ ಯಾವ ಯಾವ ನೇಮ್ ಅನ್ನ ಕೊಟ್ಟಿದ್ದೀವಿ ನಮ್ಗೆ ಇಲ್ಲಿ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಯಾವುದೇ ಫಾರ್ಮುಲಾಸ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದಾಗ ಇಲ್ಲಿಂದ ಸಹ ನಾವು ಟೇಬಲ್ ಗಳನ್ನ ಇನ್ಸರ್ಟ್ ಮಾಡ್ಕೋಬಹುದು. ಯಾವುದೇ ಒಂದು ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಓಕೆ ನಾವಿಲ್ಲಿ ಕೊಡಬಹುದು. ಟೇಬಲ್ 1 ಡೀಟೇಲ್ಸ್ ಇಲ್ಲಿ ಬಂದಿದೆ. ಈ ರೀತಿಯಾಗಿ ನಾವು ಫಾರ್ಮುಲಾಗಳಲ್ಲಿ ಟೇಬಲ್ ಡೀಟೇಲ್ಸ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ F8. ಆಲ್ಟ್ F8 ಅಂದಾಗ ಕ್ರಿಯೇಟ್ ರನ್ ಆರ್ ಎಡಿಟ್ ಡಿಲೀಟ್ ಎ ಮ್ಯಾಕ್ರೋ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಲ್ಟ್ F8 ಮ್ಯಾಕ್ರೋ ಆಪ್ಷನ್ ನಮ್ಗೆ ಇಲ್ಲಿ ಬಂದಿದೆ. ನಾವಿಲ್ಲಿಂದ ರನ್ ಮ್ಯಾಕ್ರೋ ಆಪ್ಷನ್ ಅಥವಾ
ಎಡಿಟ್ ಇನ್ಫಾರ್ಮೇಶನ್, ಕ್ರಿಯೇಟ್ ಯಾವುದೇ ಆಪ್ಷನ್ಸ್ ಅನ್ನ ನಾವು ಇಲ್ಲಿಂದ ಯೂಸ್ ಮಾಡ್ಕೋಬಹುದು. ಮ್ಯಾಕ್ರೋ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಂತ ಎಕ್ಸೆಲ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ ನೋಡ್ಬೇಕಾಗುತ್ತೆ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ F11. ಆಲ್ಟ್ F11 ಅಂದಾಗ ಓಪನ್ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್. ಆಲ್ಟ್ F11 ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಿದೆ ಅಂತ. ವಿಜುವಲ್ ಬೇಸಿಕ್ ಬಗ್ಗೆ ಯಾವುದೇ ಕ್ಲಾಸಸ್ ಅನ್ನ ನಾನು ಮಾಡಿಲ್ಲ. ನಂತರದ ದಿನಗಳಲ್ಲಿ ನಾವು ವಿಜುವಲ್ ಬೇಸಿಕ್ ಕ್ಲಾಸಸ್ ಅನ್ನ ನೋಡೋಣ, ಯಾವ ರೀತಿಯಾಗಿ ನಾವು MS Excel ಅಲ್ಲಿ ಕೋಡಿಂಗ್ ಅನ್ನ ಮಾಡಬಹುದು ಅಂತ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ F5. ಕಂಟ್ರೋಲ್ F5 ಅಂದಾಗ ರಿಫ್ರೆಶ್ ಡೇಟಾ ಇನ್ ದ ಕರೆಂಟ್ ವರ್ಕ್ ಶೀಟ್. ನಾವು ಡೆಸ್ಕ್ಟಾಪ್ ಅನ್ನ ಯಾವ ರೀತಿಯಾಗಿ ರಿಫ್ರೆಶ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಎಕ್ಸೆಲ್ ಫೈಲ್ ಅಲ್ಲಿ ಡೇಟಾ ಎಂಟ್ರಿಯನ್ನ ಮಾಡಿದಾಗ ಸ್ಲೋ ಆಯ್ತು ಅಥವಾ ಫ್ರೀಸ್ ಆಗ್ತಿದೆ ಅಂದಾಗ ಎಕ್ಸೆಲ್ ಸಹ ನಾವಿಲ್ಲಿ ರಿಫ್ರೆಶ್ ಅನ್ನ ಮಾಡಬಹುದು. ಕಂಟ್ರೋಲ್ F5 ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ F5 ಕೀಯನ್ನ ನಾವಿಲ್ಲಿ ಯೂಸ್ ಮಾಡಿ ಪೇಜ್ ಅನ್ನ ರಿಫ್ರೆಶ್ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಆಲ್ಟ್ F5. ರಿಫ್ರೆಶ್ ಆಲ್ ಡೇಟಾ ಇನ್ ದ ವರ್ಕ್ ಬುಕ್. ಕಂಟ್ರೋಲ್ ಆಲ್ಟ್ F5. ಈ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ಎಕ್ಸೆಲ್ ಫೈಲ್, ಎಕ್ಸೆಲ್ ವರ್ಕ್ ಬುಕ್ ಸಹ ರಿಫ್ರೆಶ್ ಮಾಡಬಹುದು. ಈ ರೀತಿಯಾಗಿ ನಾವು MS Excel ಅಲ್ಲಿ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡಬೇಕಾಗುತ್ತೆ.